ತಗೋ. ಜ್ಯೋತಿ ನೋಡು, ಪೂಜೆ ಆದ್ಮೇಲೆ ಮಂಗಳಾರತಿನ ತಾಳಿಗೆ ಸೋಕಿಸ್ಬೇಕಮ್ಮ. ಇದರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಗಟ್ಟಿ ಸಂಬಂಧನೇ ಬೇಡ ಅಂತ ಇದೀನಿ. ಇನ್ನು ಈ ತಾಳಿ ಕಟ್ಕೊಂಡು ಏನ್ ಮಾಡುದು? ಅಜ್ಜೋ, ಏನಮ್ಮ ನೀನು ಕತ್ತಲ್ಲಿರ್ಬೇಕಾದ ತಾಳಿನ ತೆಗೆದು ತಟ್ಟೆಲ್ಲಿ ಹಾಕಿದಿಲ್ಲಮ್ಮ? ಅದನ್ ಕಟ್ದೋನಿಂದ ಒಂದಿನಕ್ಕೂ ಸಂತೋಷ ಸಿಗ್ಲಿಲ್ಲ. ಅದ್ರಿಂದನೂ ಏನೂ ಉಪಯೋಗ ಇಲ್ಲ. ಸುಮ್ನೆ ಹಾಕೊಂಡ್ ತಿರ್ಗಾಡ್ತಾ ಇದ್ರೆ ಭಾರ ಜಾಸ್ತಿ ಅಂತ ತಟ್ಟೆಗೆ ಹಾಕ್ತೆ. ಹಾಗೆಲ್ಲ ಮಾತಾಡಬಾರ್ದಮ್ಮ. ತಾಳಿ ಕತ್ತಲ್ಲಿದ್ರೇನೆ ಅದಕ್ಕೊಂದು ಮರ್ಯಾದೆ. ಅದಕ್ಕೇನಪ್ಪ ಮರ್ಯಾದೆ ಕೊಡ್ಬೇಕು? ಕಟ್ಕೊಂಡು ಒಂದ್ ಮರ್ಯಾದೆ ಕೊಟ್ನಾ, ಇನ್ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು? ಏನಮ್ಮ ನೀನು ತಾಳಿ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಾ? ನಿನ್ ಕತ್ತಿಗೆ ತಾಳಿ ಬೀಳಿ ಅಂತ ನಾನು ಎಷ್ಟು ಕಷ್ಟಪಟ್ಟೆ. ಕಷ್ಟಪಟ್ರಿ, ಆದ್ರೆ ನನ್ ಜೀವನ ಸರಿ ಆಗ್ಬೇಕು ಅಂತ ಏನ್ ಕಷ್ಟಪಟ್ರಿ? ಇನ್ನೂ ಏನಮ್ಮ ಮಾಡ್ಲಿ ನಾನು? ಆ ಶಿವರಾಜು ಕೈಕಾಲೆಲ್ಲ ಹಿಡ್ಕೊಂಡಲ್ಲಮ್ಮ. ನಿನ್ ಕೇಳ್ಕೊಂಡ್ರು ಏನ್ ಪ್ರಯೋಜನ ಆಯ್ತು? ಇವಾಗ್ಲೂನು ಅದೇ ರಾಗ ಅದೇ ತಾಳ. ನಿಮ್ ಮಳಿಯನ್ಗೆ ಅವ್ನ್ ತಂಗಿ ಜಪ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಾನೇನಾದ್ರೂ ಅವ್ರ ಮಾತ್ ಕೇಳ್ಕೊಂಡು ಅವ್ರ ಮನೆ ಕಾಲಿಟ್ಟೆ ಅಂತ ಅನ್ಕೊಳ್ಳಿ, ಏನೂ ವ್ಯತ್ಯಾಸ ಆಗಲ್ಲ. ತಟ್ಟೆಲಿರೋ ತಾಳಿ ನನ್ ಕುತ್ಕೆಯಲ್ಲಿ ಇರುತ್ತೆ ಹೊರತು ಸಂತೋಷವಾಗಿ ನೆಮ್ಮದಿಯಾಗಂತೂ ಬಾಳಕ್ ಸಾಧ್ಯನೇ ಇಲ್ಲ ಅಲ್ಲಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ಮಾತು ಕೇಳು. ಮೊದಲು ತಾಳಿ ತೆಗೆದು ನಿನ್ ಕುತ್ತಿಗೆಗೆ ಹಾಕೊಳ್ಳಮ್ಮ. ನಿಮ್ಗೆ ಆ ತಾಳಿ ಮೇಲೆ ಅಷ್ಟೊಂದು ಅಭಿಮಾನ ಗೌರವ ಇತ್ತು ಅಂತಂದ್ರೆ ನೀವೇ ತೆಗೆದು ಹಾಕೊಳ್ಳಿ. ಜ್ಯೋತಿ, ಏ ಚಂದ್ರಿಕಾ, ಏನ್ ಹಾಕಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯಾ? ಮಗಳು ಆಡ್ತಿರೋ ಮಾತು ಕಿವಿ ಕೇಳಿಸ್ತಾ ಇದೀಯಾ? ಬೈದು ಬುದ್ಧಿ ಹೇಳ್ಬೇಕು ತಾನೆ. ನಾನೇನ್ ಹೇಳಿ? ಅವಳು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದು.